ನಮಸ್ತೆ. ಎಲ್ಲ ಬಿಸ್ನೆಸ್ ಓನರ್ಗಳಿಗೆ ಅಥವಾ ಸಣ್ಣ ಉದ್ದಿಮೆದಾರರಿಗೆ ಒಂದೇ ಒಂದು ಸಮಸ್ಯೆ ಇರುವಂಥದ್ದು, ನಮ್ಮ ಕಂಪನಿಗೆ ಅಥವಾ ನಮ್ಮ ಸಂಸ್ಥೆಗೆ ಅಥವಾ ನಾವು ನಡೆಸ್ತಾ ಇರ್ತಕ್ಕಂಥ ವ್ಯಾಪಾರಕ್ಕೆ ವೆಬ್ಸೈಟ್ ಬೇಕಾ ಹೇಳ್ತಕ್ಕಂಥದ್ದು. ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಅದರ ಅಗತ್ಯತೆ ಏನಿರುತ್ತೆ, ಅದರಿಂದ ಏನೇನು ಲಾಭ ಆಗತ್ತೆ ಹೇಳೋದನ್ನು ನಾನಿಲ್ಲಿ ಹೇಳಲಿಕ್ಕಿರುವಂಥದ್ದು. ಮೊದಲನೇದಾಗಿ, ಯಾವುದೇ ಕಂಪನಿ ತಾನು ಆನ್ಲೈನ್ ಪ್ರೆಸೆನ್ಸನ್ನು ತೋರಿಸಬೇಕು ಅಂತಂದರೆ ಅದಕ್ಕೊಂದು ಜಾಲತಾಣ ಅತ್ಯಂತ ಅಗತ್ಯವಾಗಿರುವಂಥದ್ದು. ಅದಕ್ಕೆ ಬೇಕಾಗಿ ಯಾರೇ ಆದರೂ ಕೂಡ ವೆಬ್ಸೈಟನ್ನು ಮಾಡುವಂಥದ್ದು ಹೇಳುವಂಥದ್ದು. ಹಾಗಾದರೆ ವೆಬ್ಸೈಟ್ ಅಂದರೆ ಏನು? ವೆಬ್ಸೈಟ್ ಅಂತಂದರೆ ಇಂಟರ್ನೆಟ್ಟಲ್ಲಿ ಇರುವಂಥ ಮಾಹಿತಿಯ ಮನೆ ಅಂತ ಕರ್ಕೊಂಡು ಬರ್ಬೋದು. ಅಂದರೆ ಇನ್ಫಾರ್ಮೇಷನ್ ಹೌಸ್. ಏನಾಗತ್ತೆ ಅದರಲ್ಲಿ? ನಿಮ್ಮ ಫೋಟೋಗಳು, ವಿಡಿಯೋಗಳು, ಲೇಖನಗಳು ಹಾಗೂ ಉತ್ಪನ್ನಗಳ ಬಗ್ಗೆ ಮಾಹಿತಿಯನ್ನು ಹಾಕಬಹುದು ಅಥವಾ ಸಂಪರ್ಕ ವಿವರಗಳನ್ನು ಹಾಕಬಹುದು. ಹಾಗೆ ಎಲ್ಲವುದನ್ನು ಒಟ್ಟಾಗಿ ಒಂದು ಕಡೆಯಲ್ಲಿ ನಾವು ತೋರಿಸಲಿಕ್ಕೆ ಸಾಧ್ಯ ಆಗುತ್ತದೆ. ನಮ್ಮೆಲ್ಲ ಮಾಹಿತಿಗಳನ್ನು ಅದರಲ್ಲಿ ಹಂಚ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತದೆ. ನಮಗೆ ಫೋನ್ ಬರಬೇಕು ಅಥವಾ ವಾಟ್ಸಪ್ನಲ್ಲಿ ಅವರ ಎನ್ಕ್ವೈರಿ ಬರಬೇಕು ಅಂತಂದ್ರೆಲ್ಲ ಅದನ್ನು ಹಾಕ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾದರೆ ಇಂಟರ್ನೆಟ್ನಲ್ಲಿ ನಿಮ್ಮ ಪ್ರೆಸೆನ್ಸನ್ನು ತೋರಿಸುವ ಸಲುವಾಗಿ ಒಂದು ವೆಬ್ಸೈಟ್ ಅಗತ್ಯ ಅಂತಾಯಿತು. ಹಾಗಾದರೆ ಈ ವೆಬ್ಸೈಟಿಗೆ ಜಾಲತಾಣದ ಮೂಲಕ ಭೇಟಿ ಕೊಟ್ಟು ಆ ಮಾಹಿತಿಯನ್ನು ತಿಳ್ಕೊಳ್ಬೋದಾಗಿದೆ ಹೇಳುವಂಥದ್ದು. ವೆಬ್ಸೈಟ್ನ ಮುಖ್ಯ ಭಾಗಗಳು ಏನಿರ್ತವೆ ಹೇಳೋವಂಥದ್ದು ಗಮನಿಸೋದಾದರೆ, ವೆಬ್ಸೈಟ್ ಅಂತಂದರೆ ಇಂಟರ್ನೆಟ್ನಲ್ಲಿ ನಿಮ್ಮ ಗುರುತು. ಇದು ನಿಮ್ಮ ವ್ಯವಹಾರಕ್ಕೆ ಆನ್ಲೈನ್ ಅಂಗಡಿಯ ರೀತಿಯಲ್ಲಿ ಕೆಲಸ ಮಾಡ್ತದೆ. ನಿಮ್ಮ ಬ್ರ್ಯಾಂಡ್ಗೆ ಒಂದು ಫೇಸ್ ವ್ಯಾಲ್ಯೂ ಅಂತ ಇರುತ್ತಲ್ಲ, ಅದನ್ನು ತಂದುಕೊಡ್ಲಿಕ್ಕೆ ಬೇಕಾಗಿ ಬ್ರ್ಯಾಂಡಿನ ಫೇಸ್ ಆಗಿ ಇದು ಕೆಲಸ ಮಾಡುತ್ತೆ. ಹಾಗೆ ಗ್ರಾಹಕರಿಗೆ, ನಿಮ್ಮ ಉತ್ಪನ್ನಗಳನ್ನು ಕೊಂಡುಕೊಳ್ತಕ್ಕಂಥವರಿಗೆ ಇದು ಮಾಹಿತಿಯನ್ನು ಒದಗಿಸ್ತಕ್ಕಂಥ ಒಂದು ತಾಣವಾಗಿ ಕೆಲಸ ಮಾಡುತ್ತೆ ಹೇಳುವಂಥದ್ದು. ಅದಕ್ಕೆ ಏನೇನು ಬೇಕು? ಹಾಗಾದರೆ ಒಂದು ವೆಬ್ಸೈಟು ಅಂದರೆ ಏನೇನು ಇರಬೇಕು ಅಂತಂದರೆ ಡೊಮೇನ್ ನೇಮ್ ಅಂತ ಕರಿತೇವೆ. ಡೊಮೇನ್ ನೇಮ್ ಅಂದರೆ ಏನು ಅಂತಂದರೆ ನಿಮ್ಮ ವೆಬ್ಸೈಟಿನ ವಿಳಾಸ. ಅಂದರೆ ಇಲ್ಲಿ ಕೆಳಗಡೆ ನೋಡಿದರೆ www.kalahams.in ಹೇಳುವಂಥ ಒಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟಿಗೆ ಹೋದರೆ ನಮ್ಮೆಲ್ಲ ಮಾಹಿತಿಗಳನ್ನು ನೀವು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾದರೆ ಈ www.kalahams.in ಹೇಳ್ತಕ್ಕಂಥದ್ದು ಡೊಮೇನ್ ನೇಮ್ ಆಗಿ ಕಾಣಿಸಿಕೊಳ್ಳುವಂಥದ್ದು. ಇದು ವೆಬ್ಸೈಟಿನ ವಿಳಾಸ ಆಗಿರ್ತದೆ. ಅಂದರೆ ಯಾವ ಹೆಸರಲ್ಲಿ ಬೇಕು ಹೇಳುವಂಥದ್ದು. ಒಂದು ಮನೆಯನ್ನು ಕಟ್ತೀರಿ, ಆ ಮನೆಗೆ ಕಟ್ಟಲಿಕ್ಕೆ ಬೇಕಾದಂಥ ಜಾಗಕ್ಕೆ ಹೋಸ್ಟಿಂಗ್ ಅಂತ ಕರಿತೇವೆ. ವೆಬ್ಸೈಟ್ ಇಡುವಂಥ ಆನ್ಲೈನ್ನ ಜಾಗ ಆಗಿರುತ್ತೆ, ಅದನ್ನು ಹೋಸ್ಟಿಂಗ್ ಅಂತ ಕರಿತೇವೆ. ಮನೆಯನ್ನು ಕಟ್ಟಲಿಕ್ಕೆ ಇರತಕ್ಕಂಥ ಒಂದು ಸೈಟ್ ಏನಿದೆಯೋ ಅದನ್ನು ಹೋಸ್ಟಿಂಗ್ ಅಂತ ಕರಿತೇವೆ. ಮನೆಯೆಲ್ಲ ಕಟ್ಟಾದ ಮೇಲೆ ಅದಕ್ಕೆ ಏನು ಹೆಸರು ಇಡ್ತೇವಲ್ಲ ಅದನ್ನು ಡೊಮೇನ್ ನೇಮ್ ಅಂತ ಕರಿತೇವೆ. ಅದರ ನಡುವೆ ಆ ಮನೆ ಏನಿದೆಯೋ ಅದನ್ನು ವೆಬ್ಸೈಟ್ ಅಂತ ಹೇಳ್ತೇವೆ. ಅದರಲ್ಲಿ ಒಂದು ಅಡುಗೆ ಕೋಣೆ ಇರುತ್ತೆ, ಒಂದು ಬೆಡ್ರೂಮ್ ಇರುತ್ತೆ, ಒಂದು ಹಾಲ್ ಇರುತ್ತೆ, ಹೀಗೆಲ್ಲವೂ ಇರುತ್ತೆ. ಹಾಗೆ ನಿಮ್ಮ ವೆಬ್ಸೈಟ್ನಲ್ಲಿ ಹೋಮ್ ಪೇಜ್ ಇರುತ್ತೆ, ಕಾಂಟ್ಯಾಕ್ಟ್ ಅಸ್ ಪೇಜ್ ಇರುತ್ತೆ, ಅಬೌಟ್ ಅಸ್ ಪೇಜ್ ಇರುತ್ತೆ, ಹೀಗೆ ಎಲ್ಲವೂ ಕೂಡ ಮಾಹಿತಿಗಳು ಇರುತ್ತೆ ಹೇಳ್ತಕ್ಕಂಥದ್ದು. ಅದನ್ನೇ ವೆಬ್ ಪೇಜಸ್ ಅಂತ ಗುರುತಿಸ್ಕೊಂಡು ಬರ್ತೇವೆ. ಅದರಲ್ಲಿ ಮುಖ್ಯವಾಗಿ ಏನು ಇರುತ್ತೆ ಅಂತ ಕೇಳಿದರೆ, ಬೇರೆಯವರಿಗಿಂತ ಭಿನ್ನವಾಗಿ ಇರಬೇಕು ಹೇಳುವ ಕಾರಣಕ್ಕಾಗಿ ಅದರಲ್ಲಿರ್ತಕ್ಕಂಥ ಡಿಸೈನು ಹಾಗೂ ಅದರ ಕಂಟೆಂಟು ಬಹಳ ಮುಖ್ಯವಾಗಿರುತ್ತೆ ಹೇಳುವಂಥದ್ದು. ಇನ್ನು ಮುಂದಿನ ವಿಚಾರ ಅಂತಂದರೆ, ಇವತ್ತು ಡಿಜಿಟಲ್ ಯುಗದಿಂದ AI ಯುಗಕ್ಕೆ ಬಂದಾಗಿದೆ ನಾವು. ಹಾಗಾಗಿ ನಿಮ್ಮ ಎಲ್ಲ ವ್ಯವಹಾರಕ್ಕೂ ಡಿಜಿಟಲ್ನ ಅಥವಾ AIನ ರೂಪ ಕೊಡಲೇಬೇಕಾದಂಥ ಅವಶ್ಯಕತೆ ಇರುವಂಥದ್ದು. ಇವತ್ತು ಡಿಜಿಟಲ್ ವ್ಯವಹಾರದಲ್ಲಿ ನಾವು AIನ ಯುಗಕ್ಕೆ ಕಾಲಿಡ್ತಾ ಇದ್ದೇವೆ. ಹಾಗಾದರೆ ನಮ್ಮ ವ್ಯವಹಾರವೂ ಕೂಡ AI ರೂಪದಲ್ಲಿ ಹೊಸದಾಗಿ ನವೀಕೃತಗೊಳ್ಳಬೇಕಾದಂಥ ಅವಶ್ಯಕತೆ ಇರುವಂಥದ್ದು. ಅದರಲ್ಲಿ ಯಾವ್ಯಾವ ರೀತಿ ವೆಬ್ಸೈಟ್ಗಳು ಇರ್ತವೆ ಅಂತ ಗಮನಿಸೋದಾದರೆ, ಒಂದು ಇ ಕಾಮರ್ಸ್ ವೆಬ್ಸೈಟು,
ಅಂದರೆ ಆನ್ಲೈನ್ನಲ್ಲಿ ಉತ್ಪನ್ನಗಳನ್ನು ಅಥವಾ ಸೇವೆಗಳನ್ನು ಮಾರಾಟ ಬಳಸುವಂಥ ಒಂದು ವೆಬ್ಸೈಟ್ ಆಗಿರುತ್ತೆ. ಅದು ಹೇಗೆ ಅಂತಂದರೆ, ನೀವು ಅಮೆಝಾನ್ ವೆಬ್ಸೈಟ್ ನೋಡಿರ್ಬೋದು ಅಥವಾ ಫ್ಲಿಪ್ಕಾರ್ಟ್ ವೆಬ್ಸೈಟ್ ನೋಡಿರ್ಬೋದು. ಇಲ್ಲಿ ಏನಾಗುತ್ತೆ ಅಂತಂದರೆ, ನಿಮ್ಮ ಪ್ರಾಡಕ್ಟನ್ನು ಅಲ್ಲೇ ಸೇಲ್ ಮಾಡ್ತೀರಾ ನೀವು. ಅಲ್ಲಿ ಒಂದು ಪೇಮೆಂಟ್ ಗೇಟ್ವೇ ಇರುತ್ತೆ, ಅದ್ರ ಮೂಲಕ ಫೋನ್ಪೇ ಮೂಲಕನೋ ಅಥವಾ ಬೇರೆ ಯಾವುದೋ ಒಂದು ವಿಧಾನದ ಮೂಲಕ ಅಲ್ಲಿ ಪೇಮೆಂಟ್ ಮಾಡ್ತೀರಿ. ಹಾಗೂ ಅದರಿಂದ ಮೇಲ್ಗಳು ಬರುತ್ತೆ, ಮೆಸೇಜ್ಗಳು ಬರುತ್ತೆ, ನೀವು ಇಂಥ ದಿವಸ ಆ ಉತ್ಪನ್ನವನ್ನು ಪಡೆದುಕೊಳ್ಳಬಹುದು ಹೇಳ್ತಕ್ಕಂಥ ಉತ್ತರಗಳು ಅಲ್ಲಿ ದೊರೆಯುತ್ತೆ. ಹಾಗಾಗಿ ಇ ಕಾಮರ್ಸ್ ವೆಬ್ಸೈಟ್ ಅಂತಂದರೆ ಒಂದು ಅಮೆಝಾನ್ ಕಂಪ್ನಿಯ ಥರದ ಅಥವಾ ಫ್ಲಿಪ್ಕಾರ್ಟ್ ಥರದ ಒಂದಷ್ಟು ವೆಬ್ಸೈಟ್ಗಳನ್ನು ಬಿಲ್ಡ್ ಮಾಡ್ತಕ್ಕಂಥದ್ದು ಹೇಳುವಂಥದ್ದು. ಇನ್ನು ಕಾರ್ಪೊರೇಟ್ ವೆಬ್ಸೈಟ್ಗಳು ಅಂತಂದರೆ ಕೇವಲ ಕಂಪನಿಯ ಮಾಹಿತಿ ಮತ್ತು ಸೇವೆಗಳು ಮತ್ತು ಸಂಪರ್ಕದ ವಿವರಗಳನ್ನು ತೋರಿಸಲಿಕ್ಕೆ ನಿರ್ಮಿಸ್ತಕ್ಕಂಥ ಒಂದು ಪ್ರೊಫೆಷ್ನಲ್ ವೆಬ್ಸೈಟ್ ಆಗಿರುತ್ತೆ. ಇದರಲ್ಲಿ ಏನೆಲ್ಲ ಇರುತ್ತೆ ಹೇಳೋದನ್ನು ನಾವು ಗಮನಿಸ್ಕೊಂಡ್ರೆ, ಜಸ್ಟ್ ನಿಮ್ಮ ಕಂಪನಿಗೆ ಬೇಕಾದಂಥ ಮಾಹಿತಿಗಳು ಮಾತ್ರ. ಇಲ್ಲಿ ಯಾವುದನ್ನು ಪರ್ಚೇಸ್ ಮಾಡೋಕ್ಕೆ ಬರಲ್ಲ. ನಿಮಗೆ ಪರ್ಚೇಸ್ ಮಾಡಬೇಕು ಅಥವಾ ಅವ್ರ ಸೇವೆಗಳನ್ನು ಪಡೆದುಕೊಳ್ಬೇಕು ಅಂತಂದರೆ ಅವರಿಗೆ ಕಾಲ್ ಮಾಡಿ ಅವರಿಂದ ಮಾಹಿತಿಯನ್ನು ಪಡ್ಕೊಳ್ಬೇಕಾಗತ್ತೆ. ಹಾಗೆ ಕಂಪ್ಯಾರಿಟಿವ್ಲಿ ಇ ಕಾಮರ್ಸ್ ವೆಬ್ಸೈಟಲ್ಲಿ ಅಲ್ಲೇ ಪರ್ಚೇಸಿಂಗ್ ಆಪ್ಷನ್ಸ್ ಇರೋದ್ರಿಂದ ಕಾರ್ಪೊರೇಟ್ ವೆಬ್ಸೈಟ್ಗಳು ಕಡಿಮೆ ಹಣದಲ್ಲಿ ಸಿದ್ಧವಾಗುತ್ತವೆ ಹಾಗೂ ಇ ಕಾಮರ್ಸ್ ವೆಬ್ಸೈಟ್ಗಳು ಸ್ವಲ್ಪ ಹೆಚ್ಚಿನ ಹಣವನ್ನು ನಿರೀಕ್ಷೆ ಮಾಡುತ್ತವೆ ಹೇಳ್ತಕ್ಕಂಥದ್ದು. ಇನ್ನು ಸ್ವಂತ ವೆಬ್ಸೈಟ್ ಯಾಕೆ ಬೇಕು ಹೇಳುವಂಥ ಪ್ರಶ್ನೆ. ಇಷ್ಟೆಲ್ಲ ನಾವು ತಿಳ್ಕೊಂಡ್ವಿ, ವೆಬ್ಸೈಟ್ ಅಂದರೆ ಏನು ಮಾಡುತ್ತದೆ ಅದೆಲ್ಲವೂ ಗೊತ್ತಾಯಿತು. ಆದರೆ ವೆಬ್ಸೈಟ್ ಯಾಕೆ ಬೇಕು ಹೇಳುವಂಥ ಪ್ರಶ್ನೆ ಬಹಳಷ್ಟು ಜನರಿಗಿರ್ಬೋದು. ಅದಕ್ಕೆ ಉತ್ತರ ಅಂತಂದರೆ ವಿಶ್ವಾಸಾರ್ಹತೆ ಮತ್ತು ಪ್ರಾಮಾಣಿಕತೆ. ಜನರು ಗೂಗಲ್ನಲ್ಲಿ ಹುಡುಕುವಾಗ ನಿಮ್ಮ ವೆಬ್ಸೈಟ್ ಕಂಡ್ರೆ ಅದು ನಂಬಿಕೆಯ ಚಿಹ್ನೆ ಆಗಿರ್ತದೆ. ಅಂದರೆ ಗೂಗಲ್ಲು ಇದನ್ನು ಟ್ರಸ್ಟ್ ಮಾಡ್ತಾ ಇದೆ, ಹಾಗಾದರೆ ಈ ವೆಬ್ಸೈಟ್ನ ಮುಖಾಂತರ ನಾವು ಏನನ್ನಾದರೂ ಪಡ್ಕೊಳ್ಬೋದು ಹೇಳುವಂಥದ್ದು. ಸರಿ ಇಲ್ಲದ ವೆಬ್ಸೈಟ್ಗಳನ್ನು ಗೂಗಲ್ಲೇ ಬ್ಲಾಕ್ ಲಿಸ್ಟಿಗೆ ಹಾಕಿಬಿಡತ್ತೆ. ಹಾಗಾಗಿ ವೆಬ್ಸೈಟ್ ಹೇಳುವಂಥದ್ದು ಆನ್ಲೈನ್ನ ಸಂಕೇತ ಆಗಿರುತ್ತೆ, ಅವರ ನಂಬಿಕೆಯ ಸಂಕೇತ ಆಗಿರುತ್ತೆ. ಹಾಗಾಗಿ ಇವರು ನಿಜವಾಗಿಯೂ ವ್ಯವಹಾರ ಮಾಡ್ತಾರೆ ಅನ್ನುವಂಥ ಭಾವನೆಯನ್ನು ತೋರಿಸ್ತಕ್ಕಂಥದ್ದು ಏನಿದೆಯಲ್ಲ ಅದು ವೆಬ್ಸೈಟ್ ಮಾಡ್ತಾ ಇರುತ್ತೆ. ಹಾಗೂ ಅವರ ಪ್ರಾಮಾಣಿಕತೆಯ ಒಂದು ಮಾಪನವಾಗಿ ಅದು ಕಂಡುಕೊಂಡು ಬರುತ್ತೆ. ಯಾಕೆ ಅಂತ ಕೇಳಿದರೆ, ಒಬ್ಬರು ಎಷ್ಟು ಪ್ರಾಂಪ್ಟ್ ಆಗಿದ್ದಾರೆ ಅಂತ ನೋಡಬೇಕು ಅಂತಂದರೆ ಎಲ್ಲ ಸೋಷಿಯಲ್ ಮೀಡಿಯಾದ ಒಂದು ಖಾತೆಗಳನ್ನು ಪರಿಶೀಲನೆ ಮಾಡ್ತಾರೆ. ಅಂದರೆ ಒಂದು ಕಂಪನಿಯ ಖಾತೆಗಳನ್ನು ಅದು ಎಲ್ಲದನ್ನು ನೋಡುವಾಗ ಎಲ್ಲ ಕಡೆಗೂ ಸೇಮ್ ಇದೆ ಡೀಟೇಲ್ಸು ಅಂತಂದರೆ ಹೌದು, ಇವರ ಪ್ರಾಮಾಣಿಕವಾಗಿ ಈ ವರ್ಕ್ಗಳನ್ನು ಮಾಡಿಕೊಡ್ತಾ ಇದ್ದಾರೆ ಹೇಳೋದು ಸ್ಪಷ್ಟ ಆಗಲಿಕ್ಕೆ ಸಾಧ್ಯ ಇರ್ತದೆ. ಇನ್ನು ನಿಮ್ಮ ವ್ಯವಹಾರ 24 hours ರನ್ ಆಗ್ತಾ ಇರಲಿಕ್ಕೆ ಸಾಧ್ಯ ಆಗ್ತದೆ. ನೀವು ಮಲ್ಕೊಂಡಿದ್ರು ಅಥವಾ ನೀವು ಬೇರೆ ಯಾವುದೇ ಕೆಲಸದಲ್ಲಿ ನಿರತ ಆಗಿದ್ರು ನಿಮ್ಮ ವೆಬ್ಸೈಟು ನಿಮಗಾಗಿ ಕೆಲಸ ಮಾಡ್ತಾ ಇರ್ತದೆ. ಹಾಗಾಗಿ 24 ಗಂಟೆಗಳು ಕೂಡ ಗ್ರಾಹಕರಿಗೆ ಅದು ಓಪನ್ ಆಗಿರುತ್ತೆ. ಯಾವಾಗ ಬೇಕಾದರೆ ಅವ್ರು ಮಾಹಿತಿ ಪಡಿಬೋದು, ಸಂಪರ್ಕಿಸ್ಬೋದು ಅಥವಾ ಆರ್ಡರ್ ಮಾಡ್ಬೋದು. ಹಾಗಾಗಿ 24 ಗಂಟೆಗಳ ವ್ಯವಹಾರ ಮಾಡಬೇಕು ಅಂತಂದರೆ ಅದು ಮಾತ್ರ ಮಾಡಲಿಕ್ಕೆ ಸಾಧ್ಯ. ನಮಗೆ ಒಂದಷ್ಟು ರೆಸ್ಟ್ ಅನಿವಾರ್ಯವಾಗಿ ಬೇಕಾಗಿರುತ್ತೆ. ಈಗಿನ ಡಿಜಿಟಲ್ ಯುಗದಲ್ಲಂತೂ ಸ್ವಂತ ವೆಬ್ಸೈಟ್ ಅಂದರೆ ಅದು ನಿಮ್ಮ ಆನ್ಲೈನ್ ಗುರುತಾಗಿರುತ್ತೆ, ಆನ್ಲೈನ್ ಐಡೆಂಟಿಟಿ ಆಗಿರುತ್ತೆ. ಒಂದು ವ್ಯಕ್ತಿಗೆ ಹೇಗೆ ಆಧಾರ್ ಅಥವಾ ಪಾನ್ ಕಾರ್ಡ್ ಇದ್ದರೆ ಅವರ ಗುರುತು ಸ್ಪಷ್ಟ ಆಗುತ್ತೋ ಹಾಗೆಯೇ ಒಂದು ಸಂಸ್ಥೆ, ವ್ಯವಹಾರ ಅಥವಾ ಫ್ರೀಲ್ಯಾನ್ಸರ್ಗೆ ವೆಬ್ಸೈಟ್ ಇದ್ದರೆ ಅವರ ವಿಶ್ವಾಸಾರ್ಹತೆ ಹೆಚ್ಚಿರುತ್ತದೆ. ಇನ್ನೂ ಅನೇಕ ವಿಚಾರಗಳನ್ನು ಹೇಳಬೇಕು ಅಂತಂದರೆ ಗ್ರಾಹಕರಿಗೆ ಸುಲಭವಾದಂಥ ಮಾಹಿತಿಯನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ನಿಮ್ಮ ಉತ್ಪನ್ನ, ಸೇವೆ, ಬೆಲೆ, ವಿಳಾಸ, ಫೋಟೋಗಳು ಎಲ್ಲವನ್ನೂ ಒಟ್ಟಿಗೆ ಕೊಡ್ಬೋದು. ನೀವು ಫೇಸ್ಬುಕ್ಕಲ್ಲೆಲ್ಲ ಹಾಕಿದರೆ ಒಂದೊಂದೇ ಪೋಸ್ಟ್ಗಳಲ್ಲಿ ಬೇರೆ ಬೇರೆ ವಿಚಾರಗಳನ್ನು ಕೊಡ್ತಾ ಬರಬೇಕು, ಅದು ಮಿಸ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಗ್ರಾಹಕರು ವಾಟ್ಸಪ್ ಮಾಡಿ ಕೇಳೋಣ ಅನ್ನುವಂಥ ಅವಶ್ಯಕತೆ ಇಲ್ಲದೆ ತಕ್ಷಣ ಮಾಹಿತಿಯನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲದಕ್ಕೂ ನಿಮ್ಮನ್ನು ಸಂಪರ್ಕ ಮಾಡಿ ಎಲ್ಲ ವಿಷಯಗಳನ್ನು ತಿಳ್ಕೊಳ್ಬೇಕು ಹೇಳುವಂಥ ಅವಶ್ಯಕತೆ ಇರೋದಿಲ್ಲ. ಅಲ್ಲೇ ಎಲ್ಲವುದನ್ನು ಅವರು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತದೆ. ಇನ್ನೊಂದು ಮುಖ್ಯವಾದ ಅಂಶ ಅಂತಂದರೆ ಗೂಗಲ್ನಲ್ಲಿ ಕಾಣಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತದೆ. ಅಂದರೆ SEO ಅಂತ ಕರಿತೇವೆ, ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಮಾಡಿದರೆ ನಿಮ್ಮ ವೆಬ್ಸೈಟು ಗೂಗಲ್ನಲ್ಲಿ ಮೇಲ್ಸ್ಥಾನದಲ್ಲಿ ಬರ್ತದೆ. ಅದರಿಂದ ಹೊಸ ಗ್ರಾಹಕರು ಸ್ವತಃ ನಿಮ್ಮನ್ನು ಹುಡ್ಕೊಂಡು ಬರ್ತಾರೆ. ಅಂದರೆ ನಾವು ಅಮೆಝಾನ್ ಹೊಡೆದವಾಗ ವೆಬ್ಸೈಟಿಗೆ ಬರೋದು ಬೇರೆ, ಅದೇ ಒಂದು ಮೊಬೈಲ್ ಫೋನಿನ ಹೆಸರನ್ನು ಕೊಟ್ಟು ಈಗ ನನಗೆ ಐಫೋನ್ ಬೇಕು
ಅಂತ ಹೇಳಿ ಅದನ್ನು ಸರ್ಚ್ ಮಾಡಿದವಾಗ ಅಮೆಝಾನ್ ವೆಬ್ಸೈಟ್ ಫಸ್ಟ್ ಕಾಣಿಸ್ತದೆ, ಅದರ ಮೂಲಕ ವೆಬ್ಸೈಟಿಗೆ ಬರೋದು ಬೇರೆ. ಹಾಗೆ ನಿಮ್ಮ ಯಾವ ಉತ್ಪನ್ನ ಇದೆಯಲ್ಲ ಆ ಉತ್ಪನ್ನಕ್ಕೆ ನೀವು ಗೂಗಲ್ನಲ್ಲಿ ರ್ಯಾಂಕನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತದೆ. ಅದಾಯಿತು ಅಂತ ಆದರೆ ಹೆಚ್ಚಿನ ಜನರು ಆ ಕೀವರ್ಡನ್ನು ಹೊಡೆದೇ ನಿಮ್ಮ ವೆಬ್ಸೈಟಿಗೆ ಬರ್ತಾರೆ ಹೇಳುವಂಥದ್ದು. ಹಾಗಾದರೆ ಗೂಗಲ್ನಲ್ಲಿ ಕಾಣಿಸ್ಕೊಳ್ಳಿಕ್ಕೆ ಕೂಡ ವೆಬ್ಸೈಟ್ ಹೇಳುವಂಥದ್ದು ಭಾಳ ಮುಖ್ಯ ಆಗುತ್ತೆ. ನಿಮ್ಮ ಫೇಸ್ಬುಕ್ ಅಕೌಂಟನ್ನು ಬೇರೆ ಯಾವ್ಯಾವುದೋ ಅಕೌಂಟ್ಗಳನ್ನು ಗೂಗಲ್ಲು ಮಾನ್ಯ ಅಂತ ಪರಿಗಣಿಸೋದಿಲ್ಲ. ಅದೊಂದು ಅಥೆಂಟಿಕ್ ಆದಂಥ ವಿಚಾರ ಅಂತ ಗಮನಿಸ್ಕೊಳ್ಳೋದಿಲ್ಲ. ಹಾಗೆ ಸಾಮಾಜಿಕ ಮಾಧ್ಯಮಕ್ಕಿಂತ ಹೆಚ್ಚು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇದೆ. ಈಗ ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ಖಾತೆಯನ್ನು ಬ್ಲಾಕ್ ಮಾಡಿದ್ರು, ಏನು ಮಾಡಿದ್ರು ನೀವು ಅಲ್ಲಿ ಏನನ್ನೂ ಮಾಡೋಕ್ಕಾಗಲ್ಲ. ಈಗ ಫೇಸ್ಬುಕ್ಕು ಅಥವಾ ಇನ್ಸ್ಟಾಗ್ರಾಮ್ ಹತ್ರ ನಾವು ರಿಕ್ವೆಸ್ಟನ್ನ ಹಾಕ್ಬೋದೇ ಬಿಟ್ಟರೆ, ಅವರು ನಾಳೆ ಅಕೌಂಟ್ ರದ್ದಾಗಿದೆ ಅಂತಂದರೆ ನೀವು ಏನನ್ನೂ ಮಾಡೋದಕ್ಕಾಗೋದಿಲ್ಲ. ಆದರೆ ವೆಬ್ಸೈಟ್ನಲ್ಲಿ ಸಂಪೂರ್ಣವಾಗಿ ನಿಮ್ಮದೇ ಜಾಗ ಇರೋದ್ರಿಂದ ನೀವು ಏನು ಬೇಕಾದರೂ ಚೇಂಜಸ್ಸನ್ನು ಮಾಡ್ಕೊಳ್ಬೋದು, ಹಾಗೂ ಯಾರು ಬ್ಲಾಕ್ ಮಾಡಲಿಕ್ಕೆ ಕೂಡ ಸಾಧ್ಯ ಇರೋದಿಲ್ಲ. ಇನ್ನೊಂದು, ವ್ಯವಹಾರದ ವಿಸ್ತರಣೆಗೆ ಬೇಕಾಗಿ ನೀವು ಸ್ಥಳೀಯ ಮಟ್ಟದಿಂದ ಅಂದರೆ ಲೋಕಲ್ ಬಿಸ್ನೆಸ್ಸಿಂದ ಅಂತಾರಾಷ್ಟ್ರೀಯ ಮಟ್ಟದವರೆಗೂ ನೀವು ವೆಬ್ಸೈಟ್ನ ಮೂಲಕ ಬೇರೆ ಬೇರೆ ಜಾಗದ ಜನರಿಗೆ ನಿಮ್ಮ ವಿಚಾರಗಳನ್ನು, ನಿಮ್ಮ ಸೇವೆಗಳನ್ನು, ನಿಮ್ಮ ಉತ್ಪನ್ನಗಳನ್ನು ತಲುಪಿಸಲಿಕ್ಕೆ ಸಾಧ್ಯ ಆಗುತ್ತದೆ. ಇದು ವೆಬ್ಸೈಟ್ನಿಂದ. ನೀವು ಎಲ್ಲೂ ಓಡಾಡೋದು ಬೇಕಾಗೋದಿಲ್ಲ. ಇಲ್ಲೇ ಕುಳಿತಲ್ಲೇ ನೀವು ಹೆಚ್ಚು ಜನರಿಗೆ ವಿಚಾರವನ್ನು ತಲುಪಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಇ ಕಾಮರ್ಸ್ ಮೂಲಕ ನೇರ ಮಾರಾಟ ಮಾಡಲಿಕ್ಕೆ ಸಾಧ್ಯ ಇದೆ. ನಿಮ್ಮ ಸ್ವಂತ ವೆಬ್ಸೈಟ್ನಲ್ಲಿ ಆನ್ಲೈನ್ ಶಾಪಿಂಗ್ ಸೌಲಭ್ಯ ನೀಡ್ಬೋದು, ಅಥವಾ ಆದಾಯ ಹೆಚ್ಚಿಸಲಿಕ್ಕೆ ಇದು ಅತ್ಯಂತ ಸರಳ ಹಾಗೂ ಲಾಭದಾಯಕ ಮಾರ್ಗ ಆಗಿರುತ್ತೆ. ನಿಮಗೆ ಸ್ವಂತ ವೆಬ್ಸೈಟ್ನಲ್ಲಿ ಆನ್ಲೈನ್ ಶಾಪಿಂಗ್ ಮಾಡೋಂಥ ಅವಶ್ಯಕತೆ ಏನಿದೆಯಲ್ಲ ಅದನ್ನು ನೀವು ಅಮೆಝಾನಲ್ಲೋ ಫ್ಲಿಪ್ಕಾರ್ಟಲ್ಲೋ ಹಾಕಿ ಮಾಡಿಸ್ಬೋದು. ಆದರೆ ನಿಮ್ಮ ಸ್ವಂತ ವೆಬ್ಸೈಟ್ ಇದೆ ಅಂತಂದರೆ ನಿಮ್ಮ ಉತ್ಪನ್ನಗಳನ್ನು ಮಾತ್ರ ಹೆಚ್ಚು ತೋರಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಅಮೆಝಾನಲ್ಲಿ ನಿಮ್ಮ ಪ್ರಾಡಕ್ಟ್ನ ಬೇಗ ಮೇಲೆ ತೋರಿಸ್ಬೇಕು ಅಂತಂದರೆ ಅದಕ್ಕೆ ನೀವು ಹಣವನ್ನು ಕಟ್ಟಿ ಮಾಡಬೇಕಾಗ್ತದೆ. ಆದರೆ ನಿಮ್ಮ ವೆಬ್ಸೈಟ್ನಲ್ಲಿ ಹಾಗಾಗೋದಿಲ್ಲ ಹೇಳುವಂಥದ್ದು. ಹೆಚ್ಚು ಸೇಲ್ ಆಗುವಂಥ ಪ್ರಾಡಕ್ಟ್ಗಳು ಯಾವುದು ಹೇಳೋದನ್ನು ಕೂಡ ಮೇಲೆ ತೋರಿಸ್ಲಿಕ್ಕೆ ಸಾಧ್ಯ ಆಗ್ತದೆ ನಿಮ್ಮ ವೆಬ್ಸೈಟ್ನಲ್ಲಿ, ಸಂಪೂರ್ಣ ಹಿಡಿತ ನಿಮ್ಮ ಹತ್ರ ಇರೋದಕ್ಕಾಗಿ. ಇನ್ನು ಬ್ರ್ಯಾಂಡ್ ಇಮೇಜ್ ನಿರ್ಮಾಣ ಆಗುವಂಥದ್ದು ಖಂಡಿತವಾಗಿಯೂ ಇದು ಸಾಧ್ಯ ಆಗುತ್ತೆ. ಹೇಗೆ ಅಂತಂದರೆ, ನಿಮ್ಮ ಯಾವುದೇ ಒಂದು ಕಂಪನಿ ಬ್ರ್ಯಾಂಡ್ ಆಗಬೇಕು ಅಂತಂದರೆ ಸತತವಾಗಿ ಅದು ಆನ್ಲೈನ್ನಲ್ಲಿ ಕಾಣಿಸ್ಕೊಳ್ಳೇಬೇಕಾಗತ್ತೆ. ಒಂದು ಕಂಪ್ನಿಯ ಅಡ್ವರ್ಟೈಸ್ಮೆಂಟ್ ನಮಗೆ ಅವಾಗವಾಗ ಕಾಣಿಸ್ತಾ ಇದ್ದರೆ ನಾವೇನು ಅಂದ್ಕೊಳ್ತೇವೆ, ಇದೊಂದು ಬ್ರ್ಯಾಂಡ್ ಅಂತ ತಿಳ್ಕೊಳ್ತೇವೆ. ಹಾಗೆ ನಿಮ್ಮ ಕಂಪನಿ ಕೂಡ ಬ್ರ್ಯಾಂಡ್ ಆಗಬೇಕು ಅಂತಂದರೆ, ಪ್ರೊಫೆಷ್ನಲ್ ಅಂತ ಕರೆಸ್ಕೊಳ್ಬೇಕು ಅಂತಂದರೆ ವೆಬ್ಸೈಟ್ ಭಾಳ ಮುಖ್ಯ ಆಗಿರ್ತದೆ. ಒಳ್ಳೆಯ ಡಿಸೈನ್ ಇರಬೇಕು, ಕಂಟೆಂಟ್ ಇರಬೇಕು, ಮತ್ತು SEO ಇದ್ದರೆ ನೀವು ದೊಡ್ಡ ಕಂಪನಿ ಅಂತ ಕಾಣಿಸ್ತೀರಿ. ನಿಮ್ಮ ಆಫೀಸ್ ಸ್ಪೇಸ್ ಇದೆ, ಎಷ್ಟಿದೆ, ಎಷ್ಟು ಜನ ವರ್ಕರ್ಸ್ ನಿಮ್ಮಲ್ಲಿ ಇದ್ದಾರೆ ಹೇಳೋದಕ್ಕಿಂತ ಮುಖ್ಯವಾಗಿ ನಿಮ್ಮ ವೆಬ್ಸೈಟ್ ಎಷ್ಟು ಚೆನ್ನಾಗಿದೆ ಹೇಳೋದ್ರ ಮೇಲೆ ನಿಮ್ಮ ಪ್ರೊಫೆಷನಲ್ ಆಗಿರುವಂಥ ಒಂದು ಸ್ಥಿರತೆ ಎಷ್ಟಿದೆ ಹೇಳೋದನ್ನು ಕಂಪನಿಗಳು ಅಳತೆ ಮಾಡಿಬಿಡುತ್ತವೆ ಹೇಳುವಂಥದ್ದು. ಇನ್ನು ಗ್ರಾಹಕರ ಡೇಟಾ ಮತ್ತು ಅಂಕಿಅಂಶಗಳು. ನೀವು ವೆಬ್ಸೈಟ್ನಿಂದ ನಿಮ್ಮನ್ನು ಯಾರ್ಯಾರು ಹೆಚ್ಚು ನೋಡ್ತಾ ಇದ್ದಾರೆ, ಯಾವ ಪುಟ ಹೆಚ್ಚು ಓದ್ತಾ ಇದ್ದಾರೆ, ಎಲ್ಲ ಮಾಹಿತಿಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇದು ಮಾರ್ಕೆಟಿಂಗ್ ನಿರ್ಧಾರಗಳಿಗೆ ಬಹಳ ಸಹಾಯಕವಾಗಿರುತ್ತೆ. ಅಂದರೆ ನಿಮಗೆ ಯಾವ ಪ್ರದೇಶದಿಂದ ಯಾವ ಉತ್ಪನ್ನವನ್ನು ಯಾವ ಟೈಮಿಗೆ ಯಾವ ಮೊಬೈಲ್ನಿಂದ ತಗೊಳ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ, ಯಾವ ಸಮಯಕ್ಕೆ ನಾವು ಇದನ್ನು ಹಾಕಿದರೆ ಒಳ್ಳೆಯದಾಗತ್ತೆ, ಇದೆಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಬಹಳ ಸುಲಭ ಆಗುತ್ತೆ ಹೇಳುವಂಥದ್ದು. ಅದರಲ್ಲಿ ಅನಲಿಟಿಕ್ಸು ಮತ್ತು ಸರ್ಚ್ ಕನ್ಸೋಲು ಇದರ ಮುಖಾಂತರ ನಾವು ಹೆಚ್ಚು ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಹೇಳುವಂಥದ್ದು. ಹಾಗೆ ಖರ್ಚು ಕಡಿಮೆ ಇರುತ್ತೆ, ಲಾಭ ಹೆಚ್ಚಿರುತ್ತೆ. ಒಮ್ಮೆ ವೆಬ್ಸೈಟನ್ನು ನೀವು ನಿರ್ಮಾಣ ಮಾಡಿಬಿಟ್ರಾಯಿತು, ಆ ನಂತರ ವೆಬ್ಸೈಟು ನಿಮಗೆ ಅನೇಕ ವರ್ಷಗಳವರೆಗೆ ಕೆಲಸ ಮಾಡುತ್ತೆ. ನ್ಯೂಸ್ ಪೇಪರ್ ಅಥವಾ ಬ್ಯಾನರ್ ಜಾಹೀರಾತುಗಳು ಆವಾಗವಾಗ ಅದು ಹಾಳಾದರೆ ಹೋಯಿತು. ಆದರೆ ಇಲ್ಲಿ ಹಾಗಾಗುವಂಥ ಸಮಸ್ಯೆ ಇರೋದಿಲ್ಲ. ಹಾಗಾಗಿ ಕಡಿಮೆ ಖರ್ಚಿರುತ್ತೆ ಮತ್ತು ಸುಲಭವಾಗಿ ಮಾರ್ಕೆಟಿಂಗ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಎಲ್ಲಕ್ಕಿಂತ ಮುಖ್ಯವಾದ ಅಂಶ ಏನು ಗೊತ್ತಾ, ಇವತ್ತು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ನಿಮ್ಗೆ ಎಷ್ಟೇ ಜನ ಫಾಲೋವರ್ಸ್ ಇರ್ಬೋದು, ನಾಳೆ ಒಂದು ದಿವಸ ಜಾಸ್ತಿ ಜನ ಫಾಲೋವರ್ಸ್ ಇದ್ದವರು ಜಾಸ್ತಿ ಹಣ ಕೊಟ್ಟು ಇದನ್ನು ಇಟ್ಟುಕೊಳ್ಬೇಕು ಹೇಳುವಂಥ ಒಂದು ಪಾಲಿಸಿಯನ್ನು ಫೇಸ್ಬುಕ್ಕು ಅಥವಾ ಯಾವುದೋ ಒಂದು ಪ್ಲ್ಯಾಟ್ಫಾರ್ಮ ಮಾಡಿಬಿಡ್ತು ಅಂತಂದರೆ ನಿಮಗೆ ಇಡೀ ಒಂದು ಫಾಲೋವರ್ ಬೇಸೇ ಕಳೆದೋಗ್ಬಿಡುವಂಥ ಸಾಧ್ಯತೆ ಇರುತ್ತೆ. ಆದರೆ ವೆಬ್ಸೈಟ್ನಲ್ಲಿ ಹಾಗಾಗೋದಿಲ್ಲ. ಇದು ವೆಬ್ಸೈಟ್ ಶಾಶ್ವತವಾಗಿ ಇರುತ್ತೆ ಹೇಳುವಂಥದ್ದು. ನಿಮಗೆ ಅಲ್ಲಿ ಫಾಲೋವರ್ಸ್ ಇದ್ದಾರೆ ಅಂತಂದರೆ ಯಾವಾಗಲೂ ಇರ್ತಾರೆ. ಅದು
ಇವತ್ತು ಇರ್ತಾರೆ, ನಾಳೆ ಬಿಟ್ಟು ಹೋಗ್ತಾರೆ ಹೇಳುವ ಹಾಗೆ ಇರೋದೇ ಇಲ್ಲ ಹೇಳುವಂಥದ್ದು. ಹಾಗಾಗಿ ನಿಮ್ಮ ಬ್ರ್ಯಾಂಡ್ಗೂ ಗೌರವ ಹಾಗೂ ನಿಮಗೂ ಗ್ರಾಹಕರ ನಂಬಿಕೆ ಬೇಕು ಅಂತಂದರೆ ವಿಳಂಬ ಮಾಡೋದು ಬೇಡ. ಹಿಂದೆ ನಿಮ್ಮ ವ್ಯವಹಾರಕ್ಕೆ ಸ್ವಂತ ವೆಬ್ಸೈಟನ್ನು ನಿರ್ಮಾಣ ಮಾಡಿ. ಈಗ ನಿಮಗೆ ನಿರ್ಮಾಣ ಮಾಡಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಪ್ರಾಬ್ಲಮ್ ಇದೆ, ಗೊತ್ತಾಗಲ್ಲ ನಮಗೆ ಹೇಗೆ ಮಾಡ್ಕೊಳ್ಬೇಕು ಹೇಳುವಂಥದ್ದು ಅಂತೆಲ್ಲ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ. ನಮ್ಮ ಮೇಲ್ ಇದೆ ಅಥವಾ ನಮ್ಮ ವೆಬ್ಸೈಟ್ ಇದೆ ಅಥವಾ ನಮ್ಮ ಫೋನ್ ನಂಬರ್ ಇದೆ. ಇದಕ್ಕೆ ಸಂಪರ್ಕ ಮಾಡೋದ್ರ ಮೂಲಕ ನಿಮ್ಮ ಹೊಸದೊಂದು ವೆಬ್ಸೈಟನ್ನು ನಿರ್ಮಾಣ ಮಾಡಲಿಕ್ಕೆ ನಾವು ನಿಮಗೆ ಸಹಕಾರವಾಗಿ ಜೊತೆಗೆ ನಿಲ್ತೇವೆ. ಹಾಗೆ ಅನೇಕ ವಿಚಾರಗಳಿದ್ದಾವೆ. ಇದರಲ್ಲಿ ನೀವು ವೆಬ್ಸೈಟನ್ನು ಬೇರೆ ಬೇರೆ ರೀತಿಯಲ್ಲಿ ನಿರ್ಮಾಣ ಮಾಡ್ಬೋದು. ಒಂದು ಕೋಡಿಂಗನ್ನು ಮುಖಾಂತರ ಮಾಡ್ಬೋದು ಅಥವಾ ನೀವೇ ಹ್ಯಾಂಡಲ್ ಮಾಡಲಿಕ್ಕೆ ಬರುವಂತಹ ಸುಲಭ ವಿಧಾನದಲ್ಲಿ ಮಾಡಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಇದನ್ನು ಹೀಗೆಲ್ಲ ಮಾಡ್ತಾ ಬಂದರೆ ನಿಮಗೆ ವೆಬ್ಸೈಟ್ ಅನ್ನುವಂಥದ್ದು ಬಹಳ ಮುಖ್ಯ ಅಂಶ ಹೇಳುವಂಥದ್ದು ಸುಲಭದಲ್ಲಿ ಅರ್ಥ ಆಗಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಇದನ್ನು ನೋಡಿ ನಿಮ್ಮ ಬ್ರ್ಯಾಂಡನ್ನು ಬೆಳೆಸ್ಕೊಳ್ಳಿ, ನಮ್ಮ ಸರ್ವಿಸನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.